ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಭಾಷ್. ಮತ್ತೊಂದು ವಿಶೇಷತೆಯೊಂದಿಗೆ ನಾನು ನಿಮ್ಮ ಜೊತೆಗೆ. ಮಕ್ಕಳು ಎಂದರೆ ಯಾರಿಗೆ ಇಷ್ಟ ಇಲ್ಲ? ಮನೆ ತುಂಬ ಮಕ್ಕಳು, ಮಕ್ಕಳ ಗೆಜ್ಜೆ ಸಪ್ಪಳ, ಕುಳುಕುಲು ನಗೆ ಅಳು ಮನೆಯಲ್ಲಿದ್ದರೆ ಮನೆ ನಂದಗೋಕುಲ, ಜೊತೆಗೆ ಸ್ವರ್ಗವಾಗುತ್ತದೆ. ಅಂಥ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿಯೇ ತುಂಬಿರುತ್ತದೆ. ಮಕ್ಕಳು ಮಾಡುವ ತುಂಟಾಟ, ಚೀರಾಟ ಪ್ರತಿ ತಂದೆ ತಾಯಿಗೆ ನೋಡುವುದೇ ಒಂದು ಹಬ್ಬ. ಕೆಲಸಕ್ಕೆ ಹೋದ ತಂದೆ ಮನೆಗೆ ಬಂದಾಗ ಮಕ್ಕಳು ಅಪ್ಪ ಎಂದು ತೊಡೆಯ ಮೇಲೆ ಮಲಗಿದರೆ ಅಪ್ಪ ಎಷ್ಟೇ ಒತ್ತಡದಲ್ಲಿದ್ದರೂ ಆ ಒತ್ತಡ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ. ಎಲ್ಲರಿಗೂ ಮಕ್ಕಳೆಂದರೆ ಅಷ್ಟು ಪ್ರೀತಿ. ನಿಜವಾಗಿಯೂ ತಂದೆ ತಾಯಿಗೆ ತನ್ನ ಮಕ್ಕಳೇ ಪ್ರಪಂಚ, ಮಕ್ಕಳೇ ಆಸ್ತಿ, ಮಕ್ಕಳೇ ಸ್ವರ್ಗ. ತಂದೆ ತಾಯಿಗೆ ಎಲ್ಲವೂ ಮಕ್ಕಳೇ. ಹಾಗಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ದೊಡ್ಡ ಆಸ್ತಿಯನ್ನಾಗಿ ಮಾಡಿ. ಸ್ನೇಹಿತರೆ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಸ್ಕಾರ, ಜೊತೆಗೆ ಒಳ್ಳೆಯ ಶಿಕ್ಷಣ, ಈ ಮೂರು ಮಕ್ಕಳಿಗೆ ಮುತ್ತು ರತ್ನ ಹವಳ ಕೊಟ್ಟಂತೆ. ಹಾಗಾಗಿ ಮಕ್ಕಳಿಗಾಗಿ ಏನಾದರೂ ಗಳಿಸಬೇಕು ಅಂದರೆ ತಪ್ಪದೆ ಈ ಮೂರನ್ನು ಗಳಿಸಿಕೊಡಬೇಕು. ಈ ಮೂರನ್ನು ಪಡೆದ ಮಗು ತಂದೆ ತಾಯಿಗೆ ಒಳ್ಳೆಯ ಮಗ, ದೇಶಕ್ಕೆ ಒಳ್ಳೆಯ ಪ್ರಜೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಒಂದು ಮಾತು ನೆನಪಿರಲಿ, ಕೂಡಿಟ್ಟ ಸಂಪತ್ತು ಕರಗಬಹುದು, ಆದರೆ ಕೊಟ್ಟಿರುವ ವಿದ್ಯೆ ಸಂಸ್ಕಾರ ಎಂದಿಗೂ ಕರಗುವುದಿಲ್ಲ. ಸ್ನೇಹಿತರೆ, ಏಪ್ರಿಲ್ 8, 2023ರಂದು ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಹುಟ್ಟು ಹೋರಾಟಗಾರರಾದ ಶ್ರೀ ದಿವಾಕರ್ ರಾಮಚಂದ್ರ ಬಡಿಗೇರ್ ಅವರ ಮೊಮ್ಮಗಳ ನಾಮಕರಣ ಕಾರ್ಯಕ್ರಮ ನಡೆಯಿತು. ಮನೆಯಲ್ಲಿ ಹಬ್ಬದ ವಾತಾವರಣ. ಆಪ್ತರು, ಬಂಧುಗಳು, ಸ್ನೇಹಿತರು, ಸಹೋದರರು ಎಲ್ಲರೂ ಸೇರಿದ್ದರು. ಜೊತೆಗೆ ಆ ಕಾರ್ಯಕ್ರಮಕ್ಕೆ ನಾನೂ ಕೂಡ ಹೋಗಿದ್ದೆ. ಮಗುವನ್ನು ನೋಡಿದಾಗ 2 ಸರೋವರದಂಥ ಕಣ್ಣುಗಳು, ಅರಳಿದ ಕಮಲದಂಥ ಮುಖ, ಯಾರನ್ನೋ ಹುಡುಕಾಡುವಂತ ಆ ಮಗುವಿನ ನೋಟ, ಹೀಗೆ ಇನ್ನೂ ಅನೇಕ ವಿಶೇಷತೆಗಳ ಜೊತೆಗೆ ಮತ್ತೊಂದು ವಿಶೇಷತೆ ನನಗೆ ಕಂಡಿತು. ಅದು ಮಗುವಿನ ಹೆಸರು. ಸ್ನೇಹಿತರೆ, ಹೆಸರು ಆಯ್ಕೆ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ಯಾಕೆಂದರೆ ಜೀವನದಲ್ಲಿ ನಮ್ಮ ಹೆಸರು ಬಹಳ ಮುಖ್ಯ. ಯಾವಾಗಲೂ ಒಂದು ಹೆಸರು ಸಕಾರಾತ್ಮಕದಿಂದ ಕೂಡಿರಬೇಕು, ಅರ್ಥಪೂರ್ಣವಾಗಿರಬೇಕು. ಹಾಗಾಗಿ ಈ ಮಗುವಿನ ಹೆಸರು ಕೇಳಿದ ತಕ್ಷಣ ನನಗೆ ತುಂಬಾ ಖುಷಿಯಾಯಿತು. ಯಾಕೆಂದರೆ ಅಷ್ಟು ಸುಂದರವಾದ ಹೆಸರು ಆಯ್ಕೆ ಮಾಡಿದ್ದಾರೆ. ಮಗುವಿನ ಹೆಸರು ಲಹರಿ ಅಂತ. ಬಹಳ ಅದ್ಭುತವಾದ ಹೆಸರು. ಲಹರಿ ಎಂದರೆ ಸಮುದ್ರದ ಅಲೆಗಳು, ಮನಸ್ಸಿನ ವೇಗ, ಬದಲಾಗುವ ಮನೋವೃತ್ತಿ ಎಂದು ಅರ್ಥ ಕೊಡುತ್ತದೆ. ಜೀವನದಲ್ಲಿ ಎಂಥದ್ದೇ ತೊಂದರೆ ಬಂದರೂ ಸಮುದ್ರದ ಅಲೆಗಳಂತೆ ದಡ ಸೇರಬೇಕು. ಕಾಲ ಕಾಲಕ್ಕೆ ಜೀವನದಲ್ಲಿ ಬದಲಾವಣೆ ಆಗಬೇಕು. ಅಂಥವರು ಈ ಜಗತ್ತಿಗೆ ಹೊಂದಿಕೊಂಡು ದಡ ಸೇರುತ್ತಾರೆ. ಮತ್ತು ಕಾಲ ನಮ್ಮನ್ನು ಯಾವತ್ತೂ ಕಾಯುವುದಿಲ್ಲ. ಕಾಲದ ಜೊತೆಗೆ ನೀವು ಹೋಗಬೇಕು. ನಮ್ಮ ಚಿಂತನೆ, ಗುರಿಯನ್ನು ಮುಟ್ಟುವ ವೇಗ ಎಷ್ಟಿರಬೇಕೆಂದರೆ ರಾಕೆಟ್ನಷ್ಟು ವೇಗವಾಗಿರಬೇಕು. ಇದೆಲ್ಲವನ್ನು ಒಂದು ಹೆಸರು ಪ್ರತಿನಿಧಿಸುತ್ತದೆ. ಅಂದರೆ ಮಗುವಿನ ಹೆಸರು ಸೂಚಿಸುವುದು ಎಷ್ಟು ಮಹತ್ವದ್ದಿರಬೇಕು. ಇಟ್ಟಿರುವ ಹೆಸರು ಸಕಾರಾತ್ಮಕ ಚಿಂತನೆಗಳನ್ನೇ ಹೇಳಬೇಕು. ಹಾಗಾಗಿ ಲಹರಿ ಎಂದು ಹೆಸರು ಸೂಚಿಸಿದವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಸಮುದ್ರವು ತನಗೆ ಬೇಡವಾದ ಕಸ, ಕಡ್ಡಿ, ನಿರ್ಜೀವ ವಸ್ತುಗಳನ್ನು ಒಡಲೊಳಗೆ ಇಟ್ಟುಕೊಳ್ಳದೆ ಅಲೆಗಳ ಮೂಲಕ ಹೊರಹಾಕುತ್ತದೆ. ಹಾಗೆ ನಮ್ಮ ಮಗು ಕೂಡ ಜೀವನದಲ್ಲಿ ಬರುವ ಕಸ, ಕಡ್ಡಿ, ಬೇಡವಾದ ವಿಚಾರಗಳು, ದುರಾಲೋಚನೆಗಳು ತನ್ನೊಳಗೆ ಇಟ್ಟುಕೊಳ್ಳದೆ ಸ್ವಚ್ಛಂದವಾದ ಬದುಕು ನಡೆಸಿ ಸಾರ್ಥಕ ಜೀವನ ನಡೆಸಲಿ ಎಂದು ಮಗುವಿನ ಅಜ್ಜ, ಅಜ್ಜಿ, ತಂದೆ ಆನಂದ, ತಾಯಿ ಅಶ್ವಿನಿ, ಅಜ್ಜ ಶ್ರೀಯುತ ದಿವಾಕರ್ ಬಡಿಗೇರ್ ಮತ್ತು ಕುಟುಂಬದ ಜೊತೆಗೆ ಸಹೋದರ ಸುಧಾಕರ್ ಬಡಿಗೇರ್ ಮಗುವಿಗೆ ಮನಸಾರೆ ಹರಸಿ ಲಹರಿ ಎಂದು ನಾಮಕರಣ ಮಾಡಿದರು. ಊರಿನ ಹಿರಿಯರಾದ ಶ್ರೀ ಪುರಂದರ್ ಬಡಿಗೇರ್ ಹಾಗೂ ಪುರೋಹಿತರಾದ ಶ್ರೀ ಕೃಷ್ಣ ಜೋಶಿ ಮತ್ತು ಅಕ್ವಾಗಾರ್ಡ್ MD ಆಗಿರುವ ರಾಜಾರಾಮ್ ಬಡಿಗೇರ್, ಸದ್ಗುರು ಟ್ರೇಡರ್ಸ್ನ ಮಾಲೀಕರಾದ ಶ್ರೀ ವೀರಭದ್ರ ಬಡಿಗೇರ್, ಶ್ರೀ ಸಂಜೀವ್ ಕುದುರೆ, ವಿನೋದ್ ಬಡಿಗೇರ್ ಹಾಗೂ ಮಹೇಶ್ ಬಡಿಗೇರ್, ಜ್ಞಾನದೇವ್ ಬಡಿಗೇರ್ ಹಾಗೂ ಗುತ್ತಿಗೆದಾರರಾದ ಶ್ರೀ ಮಚ್ಚಂದ್ರ ಕಾಡಾಪುರೆ, ಮತ್ತೊಬ್ಬರ ಗುತ್ತಿಗೆದಾರರಾದ ಶ್ರೀ ಸರ್ಜರಾವ್ ದಾಂಗಡೆ, ಇನ್ನೂ ಅನೇಕ ಬಂಧು ಬಳಗ ಸೇರಿ ಮಗುವಿಗೆ 100 ವರ್ಷ ಆಯುಷು, ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಎಂದು ಹಾರೈಸಿದರು. ಜೊತೆಗೆ ಜೀವನದಲ್ಲಿ ಮಗುವಿನ ಒಂದೊಂದು ಹೆಜ್ಜೆ ಒಂದೊಂದು ಮೈಲುಗಲ್ಲಾಗಲಿ ಎಂದು ಸಮತಾ ನ್ಯೂಸ್ ಕನ್ನಡ ಬಳಗವು ಹಾರೈಸುತ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.